ನಮಸ್ಕಾರ. ನಾನು ಚಂದ್ರಶೇಖರ್ ಏತಡ್ಕ. ಈ ದಿವಸ ಗಡಿನಾಡು ಕಾಸರಗೋಡಿನ ಮುಳ್ಳೇರಿಯಾದಲ್ಲಿ ಕಾವೇರಿ ಮಂದಿರದಲ್ಲಿದ್ದೇನೆ. ಈ ದಿವಸ ಕಾಂತಾರ ಚಾಪ್ಟರ್ 1 ಅಥವಾ ಹೊಸ ನೂತನ ಕಾಂತಾರದ ಒಂದು ಸಣ್ಣ ರಿವ್ಯೂಗೋಸ್ಕರ ಇಲ್ಲಿ ಬಂದಿದ್ದೇನೆ. ಜಗತ್ತಿನಾದ್ಯಂತ ಪ್ರದರ್ಶನ ಕಾಡ್ತಾ ಇದೆ ಅಂತ ಹೇಳ್ತಾರೆ. ಒಂದು ದಿವಸದಲ್ಲಿ 100 ಕೋಟಿ ಸಂಗ್ರಹ ಆಯಿತು ಅಂತ ಹೇಳ್ತಾರೆ. ವಿನೂತನ ಶೈಲಿಯಲ್ಲಿ ರಿಷಬ್ ಶೆಟ್ಟಿಯವರು ಕಾಂತಾರ ಚಾಪ್ಟರ್ 2 ಅನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಡೆಲ್ಲಿಯಲ್ಲಿ ಒಂದು ಟಿಕೆಟಿಗೆ 2,500, ಬೆಂಗಳೂರಿನಲ್ಲಿ 1,400, ಎಲ್ಲೆಡೆ ಚಿತ್ರಮಂದಿರ ತುಂಬಿ ತುಳುಕುತ್ತಾ ಇದೆ ಅಂತ ಹೇಳ್ತಾರೆ. ಏನು ಜನರ ಅಭಿಪ್ರಾಯ ಇದೆ ಪ್ರದರ್ಶನದಲ್ಲಿ, ಏನು ಅವರು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಹೇಳುವ ಕುತೂಹಲದಲ್ಲಿ ನಾನೀಗ ಮುಳ್ಳೇರಿಯಾಕ್ಕೆ ಬಂದಿದ್ದೇನೆ. ಕಾಸರಗೋಡಿನ ಅತ್ಯುತ್ತಮ ಚಿತ್ರಮಂದಿರಗಳಲ್ಲಿ ಒಂದು ಕಾವೇರಿ ಸಿನಿಮಾ ಥಿಯೇಟರ್ ಅಂತ ಹೇಳ್ತಾರೆ. ಸುತ್ತನ್ನ ಸುಳ್ಯ, ಈಶ್ವರಮಂಗಿಲ, ಕಾಸರಗೋಡಿನ ಆಸ್ಪಾಸಿನವರೆಲ್ಲ ಕನ್ನಡ ಮಲಯಾಳ ಎರಡೂ ರೀತಿಯ ಪ್ರದರ್ಶನಗಳು ತುಂಬಿತ್ತು, ಹೌಸ್ಫುಲ್ ಆಗ್ತಾ ಇದೆ. ಆ ಕುರಿತು ಒಂದು ಪ್ರತಿಕ್ರಿಯೆಗಳನ್ನು ನಿಮಗೆ ಮುಂದೆ ವಿಡಿಯೋದಲ್ಲಿ ಪಾಡ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು, ಶುಭಾಶಯಗಳು. പടം സൂപ്പർ പടമാണ്, മസ്റ്റ് വാച്ച്. ആക്ടിങ് നാഷണൽ അവാർഡ് തൂക്കി. അപ്പോൾ ಓಕೆ ಥ್ಯಾಂಕ್ಸ್. ಸರ್ ಪ್ರವೀಣ್ ಕುಮಾರ್ ಕೊಡವಂಜಿ. ನಾನು ಈಗ ಇಲ್ಲಿ ಇದು ಕರಬಂತವಾಡಿಯಲ್ಲಿ ಬಂದಿದ್ದೇನೆ ಮೂವಿ ನೋಡಲಿಕ್ಕೆ. ಮೂವಿ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು ನೋಡಿ. ಮೊದಲಿನ ಕಾಂತಾರ ಡೈರೆಕ್ಟ್ ಆಗಿ ಇದು ಭೂತಕೋಲವನ್ನು ಫೋಕಸ್ ಮಾಡಿ ಮಾತಾಡಿದ್ದಾರೆ, ಬಟ್ ಇದರಲ್ಲಿ ಡೈರೆಕ್ಟ್ ಆಗಿ ತೋರಿಸಲಿಲ್ಲ. ಫಸ್ಟು ಒಂದು ರಾಜನ ಒಂದು ದಬ್ಬಾಳಿಕೆಯನ್ನು ತೋರಿಸಿ ಅದಾದ ಮೇಲೆ ಅವನಿಗೆ ಇದು ಭೂತ ದೈವಗಳ ಮೇಲೆ ಹೌದು ಹೌದು ಹೌದು, ಇದು ಚೆನ್ನಾಗಿತ್ತು ಮಾತ್ರ. ಹೌದು, ಗ್ರಾಫಿಕ್ ಸೌಂಡ್ಸ್ ಎಲ್ಲ ಚೆನ್ನಾಗಿತ್ತು. ಇದು ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಇದು ಧನ್ಯವಾದಗಳು. ಇಂಥ ಒಂದು ಮೂವಿಯನ್ನು, ಕಾಮಿಡಿಯೂ ಚೆನ್ನಾಗಿತ್ತು. ಓವರ್ ಆಲ್ ನಾವು ನೋಡ್ತಿದ್ರೆ ಚೆನ್ನಾಗಿತ್ತು. ಹೌದು, ಎಲ್ಲರೂ ಬರಬೇಕು, ಎಲ್ಲರೂ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು ಮೂವಿಯನ್ನು. ನಾನು ಇದು ನಮ್ಮ ಊರು ಬೋವಿಕಾನ ಕೊಡವಂಜಿ. ನಾನು ವರ್ಕ್ ಮಾಡೋದು ಮಾತ್ರ ಬೆಂಗಳೂರಲ್ಲಿ. ಹೌದು ಹೌದು ಹೌದು, ಊರಿಗೆ ಬಂದು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದೇವೆ ಎಲ್ಲರೂ ಕೂಡ. ಇಲ್ಲಿ ಇದು ನಮ್ಮ ಇವರು ಮಿಸಸ್. ನಮಸ್ಕಾರಮ್ಮ, ಹೇಗಾಯ್ತು ಸಿನಿಮಾ? ಸೂಪರ್ ಇತ್ತು ಸರ್. ಯಾವುದು ನಿಮಗೆ ಖುಷಿಯಾದದ್ದು ಇದರಲ್ಲಿ ಸಿನಿಮಾದಲ್ಲಿ? ಎಲ್ಲ ಪಾರ್ಟ್ ಖುಷಿ ಇದೆ. ಆದರೂ ಹೆಚ್ಚು ಕಣ್ಣೀರಿನ ದೃಶ್ಯ ಇದೆಯಾ? ಹೋಗಿದ್ದೀರಾ? ಅಳು ಬಂದಿದ್ದ? ಇಲ್ಲ, ಅಳು ಬರಲಿಲ್ಲ, ಆದ್ರೆ ಕಣ್ಣೀರಿನ ದೃಶ್ಯ ಇತ್ತು ಸರ್. ಹೌದಾ? ಇದು ಎಳೆದುಕೊಳ್ಳುವ ರೀತಿಯಲ್ಲಿ ಇತ್ತು. ಕತೆ ಸೂಪರ್. ಮುಂದಿನ ಚಾಪ್ಟರ್ ಬಂದ್ರೆ ನಾವು ನೋಡ್ಲಿಕ್ಕೆ ಆ ಥರ ಮುಂದಿನ ಚಾಪ್ಟರ್ ಬರುವ ಒಂದು ಇದನ್ನು ಹಿಂಟನ್ನು ಕೊಟ್ಟಿದ್ದಾರೆ ಅವರು. ಆ ಗುಹೆ ಆ ರೀತಿಯಲ್ಲಿ ಬರುವುದನ್ನು ಇದನ್ನು ಮುಂದಿನ ಒಂದು ದಂತಕಥೆ ಅಂತೇಳಿ ಇದು ಉಲ್ಲೇಖಿಸಿದ್ದಾರೆ. ಇನ್ನೊಂದು ಸಿನಿಮಾ ಬರೋ ಚಾನ್ಸಸ್ ಡೆಫಿನೆಟ್ಲಿ ಬರುತ್ತೆ. ಹೌದು ಹೌದು ಹೌದು, ಇದು ನಮ್ಮ ಮನೆಯವರು ಮತ್ತು ನಮ್ಮ ಇದು ಹತ್ತಿರದವರು ನೆಂಟರು ಎಲ್ಲರೂ ಬಂದಿದ್ದಾರೆ. ಹೇಗಾಯ್ತು ಸಿನಿಮಾ ಎಲ್ಲ? ನೀವೇನಿಂದ ಬಂದಿದ್ದೀರಿ? ನಿಮ್ಮ ಏನು ಗೊತ್ತಿ? ನಾನು ನಿವೃತ್ತ ಅಧ್ಯಾಪಕ. ಹೇಗಾಯ್ತು ಸಿನಿಮಾ? ಯಾವ ಪಾರ್ಟ್ ಇಷ್ಟಪಟ್ರಿ ನೀವು? ಎಲ್ಲ ಪಾರ್ಟ್ ಇಷ್ಟ ಆಗಿದೆ, ನೈಜತೆ ಇದೆ. ಹೌದಾ? ಭೂತಗಳದ್ದು, ರಾಕ್ಷಸರದ್ದು ದೃಶ್ಯ ಎಲ್ಲ ಇದೆ ಅಂತಲ್ಲ? ರಾಕ್ಷಸರದ್ದು ಅಂತ ಇಲ್ಲ, ಭೂತಗಳದ್ದು ಚೆನ್ನಾಗಿದೆ. ಇನ್ನೊಂದು ಸರ್ತಿ ನೋಡ್ತೀರಾ? ಇನ್ನೊಂದು ಸರ್ತಿ ನೋಡ್ಬೋದು. ಪಿಕ್ಚರ್ ಹೇಗೆ? ಆಕ್ಟಿಂಗ್ ಎಲ್ಲ, ಕೊರಿಯೋಗ್ರಫಿ ಎಲ್ಲ ನಲ್ಲೇ, ಸಂವಿಧಾನ ಎಲ್ಲ ನಲ್ಲ. ಏನಾಯ್ತು ಸಿನಿಮಾ? ಸಿನಿಮಾ ಹೆಂಗನೆ? ತುಳು ಮಲಯಾಳ? ಕನ್ನಡ, ತುಳು. ಹೇಗಾಯ್ತು? ಚೆನ್ನಾಗಿತ್ತು. ಮೊದಲಿನ ಸಿನಿಮಾ ನೋಡಿದ್ದೀರಾ? ಮೊದಲು ನೋಡಿದ್ದೇವೆ ಕಾಂತಾರ. ಏನು ಖುಷಿ ಆಯ್ತು? ಆಕ್ಟಿಂಗ್ ಖುಷಿ ಅಂತ? ಆಕ್ಟಿಂಗ್ ಖುಷಿ, ಹ್ಯಾಪಿ. ಹ್ಯಾಪಿ. ಪದ್ಯ ಎಲ್ಲ ಖುಷಿ. ಎಲ್ಲಿಂದ ಬಂದಿದ್ದೀರಿ? ನಾವು ಇಲ್ಲಿ ನಾರಂಪಾಡಿ. ಸೂಪರ್ 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 ಆಗಿದೆ. ಸೂಪರ್ ಹ್ಯಾಪಿ. ಹೇಗಾಯ್ತು ಸಿನಿಮಾ? ಎಲ್ಲಿಂದ ಬಂದದ್ದು? ಈಶ್ವರಮಂಗಲ. ಏನು ಒಳ್ಳೆದಾದ ಇದರಲ್ಲಿ ಸಿನಿಮಾದಲ್ಲಿ? ಸೂಪರ್ ಆಗಿತ್ತು. ಆಕ್ಟಿಂಗ್ ಅಲ್ಲ, ಹೇಗಾಯ್ತು ಸಿನಿಮಾ? ಏನು ಸಿನಿಮಾದ ಬಗ್ಗೆ ಒಪಿನಿಯನ್? ತೊಂದರೆ ಇಲ್ಲ, ಒಳ್ಳೇದುಂಟು. ಕಳೆದ ಶುರುವಿನ ಕಾಂತಾರ ಕಂಪೇರ್ ಮಾಡಿದರೆ? ಶುರುವಿನ ಕಾಂತಾರ ನೋಡಿದರೆ ಅದರ ಜಸ್ಟ್ ಒಳ್ಳೇದಿಲ್ಲ ಅಂತ ಕಾಣುತ್ತೆ. ಹಾಗೆ
ಹೆಚ್ಚು ಇದು ಹೆಚ್ಚು ಇಫೆಕ್ಟ್ಸ್ಗಳೇ ಜಾಸ್ತಿ ಇದ್ದಾಗೆ ಕಾಣುತ್ತೆ. ಜಾಸ್ತಿ ಆಯ್ತು ಇದು ಗ್ರಾಫಿಕಲ್ ಜಾಸ್ತಿ ಆಯ್ತು ಅಂತ ಹೌದು, ಹಾಗೆ ಕಾಣ್ತಾ ಉಂಟು. ಸ್ವಲ್ಪ ಉತ್ಪ್ರೇಕ್ಷೆ ಜಾಸ್ತಿ ಆದಾಗೆ ಕಾಣುತ್ತದೆ. ನೀವು ಎಲ್ಲಿಂದ ಬಂದು ಬದಿಯಡಕೆಯಿಂದ ಹೇಗಾಯ್ತು ಸಿನಿಮಾ? ಸೂಪರ್ ಸಿನಿಮಾ ಒಳ್ಳೆದಾಯ್ತಾ ಸಿನಿಮಾ? ಸೂಪರ್. ನಮಸ್ತೆ, ಹೇಗೆ ಹೇಳಿ? ಅಡ್ಡಿಲ್ಲ, ಯಾವುದು ಕಾಮಿಡಿ ಅಲ್ಲ? ಸಾಧಾರಣ ಅಷ್ಟೇ. ಸುರುವಿನ ಕಾಂತಾರಕ್ಕೆ ಕಂಪೇರ್ ಮಾಡಿದ್ರೆ ಯಾವುದು? ಸುರಿದು ಒಳ್ಳೆಯದು. ಹೌದು. ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ಪಣಜೆ. ಪಾಣಾಜಿಯಿಂದ ಬಂದಿದ್ದೀರಿ. ತುಂಬ ದೂರದಿಂದ ಬಂದಿದ್ದೀರಿ. ಹೌದು. ಸ್ವಾಮಿ, ಫಿಲ್ಮಿನ ಬಗ್ಗೆ ಏನು ಒಪಿನಿಯನ್? ಚೆನ್ನಾಗಿದೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ. ಚಹಾ ಕುಡಿಲಿಕ್ಕೆ ಸಿನಿಮಾ ಹೇಗಾಯ್ತು? ಒಳ್ಳೆಯದಾಗಿದೆ, ಬಹಳ ಒಳ್ಳೆಯದಾಗಿದೆ. ಭೂತಾರಾಧನೆ ನಮ್ಮ ನಾಡಿನ ಕೆಲವು ಕಲ್ಪನೆಗಳೆಲ್ಲ ಇದೆಯಲ್ಲ. ಅಲ್ಲ, ಕೆಲವೆಲ್ಲ ಮರೆತು ಹೋಗುವಂಥದ್ದನ್ನು ನೆನಪಿಸುವಂಥ ಸ್ಥಿತಿ ಬಂದಿದೆ. ಹಾಗೆ ಬಹಳ ಒಳ್ಳೆಯದ, ಚೆನ್ನಾಗಿದೆ, ಖುಷಿ ಆಯ್ತು ನಿಮಗೆ? ಖುಷಿ ಆಯಿತು, ಅಲ್ಲಿಯ ಮಗಳು ಮನೆಯವರು ಎಲ್ಲ ಬಂದು ಕರ್ಕೊಂಡು ಬಂದು ನೋಡಿ ಭಾಳ ಖುಷಿ ಆಯಿತು. ನೀವು ಸಿನಿಮಾ ರೆಗ್ಯುಲರ್ ನೋಡ್ತೀರಾ ಅಪರೂಪದಲ್ಲಿ? ಮೊದಲೆಲ್ಲ ನೋಡ್ತಾ ಇದ್ದೆ, ಈಗ 28 ವರ್ಷ ಆಯಿತು ನೋಡಿದೆ. ಇದನ್ನು ನೋಡಬೇಕು ಅಂತ ಹೇಳುವ ಉದ್ದೇಶದಿಂದ ಬಂದದ್ದು. ಸುರುವಿನ ಕಾಂತಾರ ನೋಡಿದ್ರೆ 28 ವರ್ಷ ಆಯಿತು ನಾವು ನೋಡದೆ. ಸೊ ನೀವು ಖುಷಿಯಾಗಿದೆ? ಏನು ಆ್ಯಕ್ಟಿಂಗ್ ಎಲ್ಲ ಆಗೈತು? ಸೂಪರ್ ಆಗಿದೆ, ಸೂಪರ್ ಆಗಿದೆ ರಿಷಬ್ ಶೆಟ್ಟಿ ಅವ್ರದ್ದು. ಏನು ಹೇಳಿಕ್ಕೆ ಏನು ಅವರಿಗೆ ಸಂದೇಶ ಹೇಳ್ತೀರಿ? ಅವರಿಗೆ ಯಾವ ರೀತಿಯಲ್ಲಿ ಸಂದೇಶ ಹೇಳುವ ದಾದಾ ಬನ್ಪರ್ ಯಾರಿಗೆ? ಅದನ್ನೇ ನಮ್ಮನೆ ಡೈರಿಗೆ ಬಂಡ್ಕೊಂಡ್ಬಂದು ಡೈರೆಕ್ಟ್ ಆಲೋಚನೆ ಮಾಡ್ತಾನೆ ಬರ್ಪೂಜಿ ಆತಲ ಒಂಜಿ ಬರಲ್ಲ. ಸಿನಿಮಾ ನೋಡಿದ್ರಾ? ಸುಯರ್ ಸಿನಿಮಾ ಸಿನಿಮಾ ಹೇಗಾಯ್ತು? എങ്ങനെ സിനിമ എങ്ങനെ എന്ത് ഇഷ്ടപ്പെട്ടു ഫിലിമിൽ? സിനിമയിൽ നല്ല വിഷ്വൽ എക്സ്പീരിയൻസ് ആണ്. ആദ്യത്തെ അതിലും നല്ലതാണ്. അതിനെക്കാട്ടും ഇത് നല്ലേ? ആക്ടിങ് നല്ലതല്ല? ആക്ടിങ്ങും വിഷ്വൽ എഫക്റ്റും എല്ലാം നല്ലതാണ്. സാറ് പേരെന്താ? എൻ്റെ പേര് ഷൈജു. ഞാൻ ഇവിടെ പാണത്തൂർ. വീണ്ടും നോക്കാൻ പറഞ്ഞ കുഴപ്പമില്ല, അത്യാവശ്യം നല്ല സിനിമ. ഇഷ്ടപ്പെട്ടു. കന്നഡ അല്ല മലയാളം നോക്കിയാൽ? കാന്താര മലയാളം നോക്കിയാൽ കന്നഡ നോക്കിയാൽ? മലയാളം. ഡയലോഗ്സ് എല്ലാം എങ്ങനെയുണ്ട്? കുഴപ്പമില്ല. ഏത്? ഇവിടെ കാസർഗോഡ് തന്നെ. ನನ್ನ ಹೆಸರು ಶ್ರೀನಿವಾಸ ಮಣ್ಣಾಯ ಅಂತೇಳಿ. ನಾವು ಕಾಂತಾರ ಫಿಲ್ಮ್ ನೋಡಲಿಕ್ಕೆ ಬಂದದ್ದು. ನೋಡಿ ಒಪಿನಿಯನ್ ನೋಡುವ. ನಾವು ಫಸ್ಟೊಂದು ಅವರ ಕಾಂತಾರ ಫಸ್ಟ್ ನೋಡಿದ್ದೆ. ಇದು ಬಹಳ ಅದ್ಭುತವಾಗಿತ್ತು. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎದ್ದೇಳಿಸುವಂತಹ ಒಂದು ರೋಮಾಂಚನ ಕ್ಷಣಗಳಿತ್ತು. ಎರಡನೇ ಒಂದು ಕಾಂತಾರ 2 ನೋಡಿ ಮತ್ತೆ ನಮ್ಮ ಅಭಿಪ್ರಾಯನ ಹೇಳುವ. ನಮಸ್ತೆ. ಈ ಥಿಯೇಟರ್ನ ಮ್ಯಾನೇಜರ್ ಗಿರೀಶ್ ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. കഴിഞ്ഞ കാന്താര ഫസ്റ്റിൽ നമ്മൾ കളിക്കുന്ന സമയത്ത് ഒരു 50 ഡേയ്സ് കളിച്ചിട്ടുണ്ട്. ഒരു 250 ഷോൻ്റെ മേലെ കളിച്ചിട്ടുണ്ടാവും നമ്മൾ. ഇപ്പോൾ അതിൻ്റെ ഡബിളായിട്ട് ഈ കാന്താര 2 മാറും എന്നാണ് തോന്നുന്നത്. അത്രയും പിന്നെ ആളുകൾ അത്രയും തിങ്ങി നിറഞ്ഞ് വന്നുകൊണ്ടിരിക്കുകയാണ്. ನೋಡಿ, ನಾನು ಈಗ ಥಿಯೇಟ್ರಿನ ಒಳಗಡೆ ಇದ್ದೇನೆ. ಈ ಥಿಯೇಟ್ರನ್ನ ನಾನು ತುಂಬ ಇಷ್ಟಪಡೋದು ಯಾಕೆಂತ ಹೇಳಿದ್ರೆ ಇಲ್ಲಿನ ಚಾರ್ಜಸ್ಸು ಕಂಪ್ಯಾರಿಟಿವ್ ಮಾಡಿದರೆ, ಹೋಲಿಕೆ ಮಾಡಿದರೆ ಭಾಳ ಕಡಿಮೆ. ಉದಾಹರಣೆಗೆ ನೋಡಿ, ನಾನು ಪಾಪ್ಕಾರ್ನ್ ಕೌಂಟರಲ್ಲಿದ್ದೇನೆ. ಎಷ್ಟು ಚಾರ್ಜ್ ಪಾಪ್ಕಾರ್ನ್? 60 ನೋಡಿ. ಪಾಪ್ಕಾರ್ನಿಗೆ ಬೇರೆ ಥಿಯೇಟ್ರನ್ನ ನೀವು ಇಂಟರ್ವ್ಯೂನಲ್ಲಿ ಹೋಗಿ ತೆಗೀತಿದ್ರೆ ಇಲ್ಲಿ 60 ರೂಪಾಯಿ, ಅಲ್ಲಿ ಬೇರೆ ಥಿಯೇಟ್ರ್ಗಳಲ್ಲಿ 200 ರೂಪಾಯಿಯಷ್ಟು ಚಾರ್ಜ್ ಮಾಡ್ತಾರೆ. ಒಂದು ಗಡಿನಾಡಿನ ಹಳ್ಳಿ ಪ್ರದೇಶ, ಜನರಿಗೆ ಒಳ್ಳೆಯ ಮನೋರಂಜನೆ ಕೊಡಬೇಕು, ಒಳ್ಳೆಯ ಥಿಯೇಟ್ರನ್ನ ಅವರಿಗೆ ತೋರಿಸ್ಬೇಕು, ಅವರು ಸುಖದಲ್ಲಿ ಸಂತೋಷದಲ್ಲಿ ಸಿನಿಮಾ ನೋಡಬೇಕು ಅಂತ ಹೇಳುವ ಕಲ್ಪನೆ. ಈ ವಿಷಯಗಳನ್ನು ನಿಮಗೆ ಹೇಳಲೇಬೇಕು ನಾನು. ಥಿಯೇಟ್ರಿನ ಚಾರ್ಜಸ್ ನೋಡಿ, ಇಲ್ಲಿನ ಥಿಯೇಟ್ರಿನಲ್ಲಿ 110 ರೂಪಾಯಿ ಒಂದು ಸಿನಿಮಾ ನೋಡಬೇಕಾದ ಚಾರ್ಜನ್ನು ಇತ್ತೀಚೆಗೆ 105 ರೂಪಾಯಿಗಳಿಗೆ ಇಳಿಸಿದ್ದಾರೆ. ಇದನ್ನೇ ನೀವು ಕಂಪೇರ್ ಮಾಡೋದಿದ್ದರೆ, ಉದಾಹರಣೆಗೆ ದೇರಳಕಟ್ಟೆ ಕಂಪೇರ್ ಮಾಡಿ, ಅಥವಾ ಸನಿಯಾದ ಪುತ್ತೂರನ್ನು ಕಂಪೇರ್ ಮಾಡಿ, ಒಂದು ಟಿಕೆಟಿಗೆ ಸುಮಾರು 300 ರೂಪಾಯಿ ಚಾರ್ಜ್ ಮಾಡ್ತಾರೆ.
ಅದು ಕಾಂತಾರ ಬಂದ ಕೂಡಲೇ ಚಾರ್ಜಸನ್ನು ಕೆಲವು ಕಡೆಗಳಲ್ಲಿ ಇನ್ಕ್ರೀಸ್ ಮಾಡೋದನ್ನು ನಾವು ನೋಡಬಹುದು. ಇದನ್ನೆಲ್ಲ ನಾವು ಪ್ರೇಕ್ಷಕರು ಮನಗಾಣಬೇಕು. 130 ಇದ್ದಲ್ಲಿ 150 ಮಾಡೋದು, 150 ಇದ್ದಲ್ಲಿ 300 ಮಾಡೋದು, ಇದೆಲ್ಲ ಮಾಡ್ತಾರೆ. ಬಟ್ ಈ ಥಿಯೇಟ್ರಿಗೆ ಈ ಆಸುಪಾಸಿನ ಈ ಹಳ್ಳಿ ಗ್ರಾಮೀಣ ಪ್ರದೇಶದ ಈಶ್ವರಮಂಗಿಲ, ಸುಳ್ಯ ದೂರದಿಂದ ಬರ್ತಾರೆ. ಯಾಕೆಂತಂದರೆ ಒಳ್ಳೆಯ ಸೌಕರ್ಯದ ಥಿಯೇಟ್ರು, ಚಾರ್ಜಸ್ ಕಡಿಮೆ, ಕೇವಲ 110 ರೂಪಾಯಿ. ಅದು 110 ರೂಪಾಯಿನ ಮತ್ತು 5 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಇದು ಭಾಳ ಅಪರೂಪದ ಒಂದು ಘಟನೆ. ಎಲ್ಲ 150 ಇದನ್ನು 300 ಮಾಡಿದ್ದಾರೆ. ಇದನ್ನು ನೀವು ತಿಳ್ಕೊಳ್ಳಿ, ಥಿಯೇಟ್ರಿಗೆ ಬನ್ನಿ. ಗ್ರಾಮೀಣ ಪ್ರದೇಶದ ಈ ಥಿಯೇಟ್ರನ್ನು ಹೆಚ್ಚು ಜನರು ನೋಡುವಾಗೆ ಆಗಲಿ. ಆ ಸಿನಿಮಾದ ಮನೋರಂಜನೆಯನ್ನು ತುಂಬ ಅಗ್ಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಆನಂದಿಸುವ ಹಾಗೆ ಇಲ್ಲಿ ಬನ್ನಿ ಅಂತ ನಿಮಗೆಲ್ಲರಿಗೂ ನಾನು ಹೇಳಲಿಕ್ಕೆ ಬರ್ತೇನೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹೇಗೆ ಸಿನಿಮಾ ನೋಡಲಿಕ್ಕೆ ಬಂದಿದ್ದಾರೆ? ಹೌದು ಹೌದು ಹೌದು. ಸೆಕೆಂಡ್ ಚಾಪ್ಟರ್, ಫಸ್ಟ್ ಚಾಪ್ಟರ್, ಎರಡನೇದು. ಫಸ್ಟ್ ಇಲ್ಲಿ ಬದಿಡ್ಕದಿಲ್ಲ, ಬದಿಡ್ಕ ಬೆರಳಲ್ಲ. ಬಂದಿದ್ದೀರಿ? ಎಲ್ಲರೂ ಒಳ್ಳೇದುಂಟು ಅಂತ ಹೇಳ್ತಾ ಇದ್ದಾರೆ, ಹಾಗೆ ನೋಡುವ ಅಂತ ಹೇಳಿ. ಯಾರೆಲ್ಲ ಬಂದಿದ್ದೀರಿ? ನಾನು ಮತ್ತು ಫ್ಯಾಮಿಲಿ, ಮಗಳು ಮತ್ತು ಕಾಂತಾರ ಫಸ್ಟ್ ನೋಡಿದ್ದೀರಾ? ನೋಡಿದ್ದೇನೆ, ಇಲ್ಲಿಯೇ ನೋಡಿದ್ದು. ಯಾರು ಫಸ್ಟ್ ಇದೆ, ಸೆಕೆಂಡ್ ಒಳ್ಳೆದಿದೆ? ಒಳ್ಳೇದಿಂದ ಅಭಿಪ್ರಾಯ ಸುಮಾರು ಜನ ಈಗ ಹೋದವರು ಹೇಳಿದರು. ಮತ್ತು ಹಾಗೆ ಒಳ್ಳೇದಿರ್ಬೋದು ಅಂತೇಳಿ, ಮೊದಲು ಒಳ್ಳೇದಿತ್ತಲ್ಲ, ಆಗ ಇನ್ನೊಮ್ಮೆ ನೋಡಿ ಬಿಡುವ ಅಂತೇಳಿ. ಹಾಂ, ಬಂದು ನಾವು ಬೆಳ್ಳೂರಿಂದ ಬಂದಿದ್ದೇವೆ. ಏನು ಹೆಸರು? ಶಂಕರನಾರಾಯಣ. ನೀವು ಕಾಂತಾರ ಮೊದಲಿಂದ ನೋಡಿದ್ದೀರಾ? ನೋಡಿದ್ದೇನೆ. ಮೊದಲು ನೋಡಿದ್ದೇನೆ. ಇಲ್ಲಿ ಸಿನಿಮೆಲ್ಲ ಟಿವಿಯಲ್ಲಿ ನೋಡಿದ್ದೇನೆ. ನೋಡಿದ್ದೀರಿ. ಸೊ ಸೆಕೆಂಡ್ ನೋಡೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಬಂದಿದ್ದೀರಿ. ಅದೇ ಒಳ್ಳೇದು ಉಂಟು ಅಂತ ಹೇಳಿ. ಒಳ್ಳೆದುಂಟು. ಯಾರು ಹೇಳಿದ್ರು ಒಳ್ಳೇದು ಅಂತ ಬೇರೆ? ನಮಗೆ ನೋಡುವಾಗ ನಮ್ಮ ಕೇರಳದ ನಮ್ಮ ಈ ಕಾಸರಗೋಡು ಜಿಲ್ಲೆ ಭೂತಗಳ ಆರಾಧನೆ ಮಾಡುವ, ಆದ ಕಾರಣ ನಮಗೆ ಅದನ್ನು ನೋಡಲೇಬೇಕಲ್ಲ. ನೋಡಲೇಬೇಕು. ನಮ್ಮ ಸಂಸ್ಕೃತಿಯ ಭಾಗದಲ್ಲಿದೆ. ಸೊ ಆ ಎಕ್ಸ್ಪೆಕ್ಟೇಷನ್ ಇದೆ. ಅದೇ ನಮಗೆ ಅದನ್ನು ನೋಡಿದರೆ ಅಲ್ಲ, ನಾವು ಈಗ ಸಿನಿಮಾ ನೋಡುವುದು, ನಾವು ನಿಜವಾಗಿ ನಾವು ನೋಡ್ತಾ ಇರ್ತೇವೆ ಅದರ ಪ್ರಾಧಾನ್ಯತೆ ಅಂತ ಹೇಳಿ. ಇದರಲ್ಲಿ ಮತ್ತು ನಮಗೆ ಜಾಸ್ತಿ ಅದರ ಸಿನಿಮಾ ನೋಡ್ತಾ ಇದ್ದೀರಾ? ಸಿನಿಮಾ ಟಿವಿಯಲ್ಲೇ ನೋಡ್ತಾ ಇದ್ದಾವೆ. ಥಿಯೇಟ್ರಿಗೆ ಬಂದು ಇಲ್ಲ ಕಮ್ಮಿ. ಕಾಂತಾರ ಆದ ಕಾರಣ ಬಂದಿದೆ. ಅದಕ್ಕೆ ಬಂದಿದ್ದೆ. ಸೆಕೆಂಡ್ ನಮ್ಮ ಸಂಸ್ಕೃತಿ, ನಮ್ಮ ಇದು, ನಾವು ದೈವ ಅಂತೇಳಿ ಆರಾಧನೆ ಮಾಡುವವರು, ಎರಡನ್ನು ಒಂದೇ ರೀತಿಯಲ್ಲಿ ನಾವು ಈ ಕಾಸರಗೋಡು ಜಿಲ್ಲೆಯವರು ನೋಡ್ತಾ ಇದ್ದಾರೆ. ನಮಗೆ ಅದರಲ್ಲಿ ತುಂಬ ಗುಣಗಳು ಉಂಟು. ಹಾಗೆ ನಮ್ಮ ಮನೆಯಲ್ಲಿ 50% ನಮಗೆ ದೇವರು, 50% ನಮ್ಮ ಭೂತಗಳು, ದೈವಗಳು ಹೀಗೆ ಇರುವುದು. ನಾವು ಅದನ್ನೇ ಹೆಚ್ಚಿಗೆ ನಂಬುವವರು. ನಮಸ್ತೆ, ನನ್ನ ಹೆಸರು ಸಚಿನ್ ತೇಲಿ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದದ್ದು. ನಾನು ಸೌದಿಯಲ್ಲಿರೋದು. ಸೌದಿಯಲ್ಲಿ ಎಲ್ಲ ಭಾಷೆಯಲ್ಲಿ ಕಾಂತಾರ ಮೂವಿ ಬಂದಿದೆ, ಒಳ್ಳೆ ರಿವ್ಯೂ ಇದೆ ಅಲ್ಲಿ. ಆಮೇಲೆ ಇಲ್ಲಿ ನಾವು ಶೋ ನೋಡಬೇಕಷ್ಟೇ, ಆದರೂ ಸಹ ಒಳ್ಳೆ ಅಭಿಪ್ರಾಯ ಇದೆ ಎಲ್ಲರದ್ದು. ನನ್ನ ಊರು ದೇಲಂಪಾಡಿ ಅಂತ. ನನ್ನ ಫ್ಯಾಮಿಲಿ ಇವರು ನನ್ನ ಅಣ್ಣ, ಇವರು ನನ್ನ ಅತ್ತಿಗೆ, ನನ್ನ ಮಿಸ್ಸಸ್, ನನ್ನ ಅಕ್ಕ. ನಾವೆಲ್ಲ ಮೂವಿ ನೋಡಲಿಕ್ಕೆ ಬಂದವು.